ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಸೌಜನ್ಯ ಅನ್ನುವ ಒಂದು ಹೆಣ್ಣು ಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ದೀನಿ. ನಾನು ಈ ವಿಡಿಯೋನ ಅಥವಾ ಈ ಒಂದು ನನ್ನ ಮಾತುಗಳನ್ನು ಯಾವುದೇ ಪ್ರಚಾರಕ್ಕೋಸ್ಕರ ಆಗಲಿ ಅಥವಾ ಬೇರೆ ಯಾವುದೋ ಉದ್ದೇಶಕ್ಕೆ ಜನಪ್ರಿಯತೆ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಮಾತಾಡ್ತಾ ಇಲ್ಲ. ಯಾಕೆಂದರೆ ನನ್ನ ವಿಡಿಯೋದಲ್ಲಿ ನನ್ನ ಮುಖನೂ ಕಾಣಿಸಲ್ಲ, ನಾನು ಯಾರು ಅಂತ ಗೊತ್ತಾಗೋದಿಲ್ಲ. ಇನ್ನು ನನಗೆ ಪ್ರಚಾರ ಅನ್ನೋದರ ಅವಶ್ಯಕತೆ ಎಲ್ಲಿದೆ? ನಾನೊಬ್ಬ ಚಿಕ್ಕ ಯೂಟ್ಯೂಬರ್ ಆಗಬೇಕು, ಅದರಲ್ಲಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಏನಾದರೂ ಒಂದೊಂದು ವಿಡಿಯೋಗಳನ್ನ ಹಾಕ್ತಾಯಿದ್ದೆ. ಆದರೆ ಈಗ ನಾವಿರೋ ಸಮಾಜದಲ್ಲಿ ಪ್ರತಿನಿತ್ಯ ಏನು ನಡೀತಾ ಇದೆ ಅನ್ನೋದನ್ನು ನೋಡ್ತಾನೆ ಇರ್ತೀವಿ. ಯಾಕೆಂದರೆ ನಾವು ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿರ್ತೀವಿ. ಹಾಗಾಗಿ ಅದನ್ನು ನೋಡ್ತಾನೆ ಇರ್ತೀವಿ. ನೋಡ್ತಾ ಇದ್ದಾಗ ಈ ಒಂದು ಸಮಾಜದ ಬೆಳವಣಿಗೆ ಬಗ್ಗೆ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇಲ್ಲೇನು ಮಾಡ್ತಾರೆ, ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪರ ವಿರೋಧ ಚರ್ಚೆಗಳು ನಡೀತಾ ಇರ್ತವೆ. ಕೆಲವರು ಒಂದು ವೇದಿಕೆ ಸಿದ್ಧ ಮಾಡ್ಕೋತಾರೆ, ಸುಮ್ಮನೆ ಪರ ವಿರೋಧ ಅಂತ ಚರ್ಚೆ ಮಾಡ್ತಾ ಇರ್ತಾರೆ. ಏನೋ ಒಂದು ಟಿ ಆರ್ ಪಿಗೋಸ್ಕರ ಏನೋ ಮಾಡ್ತಿರ್ತಾರೆ, ಯಾವುದೋ ಒಂದು ಹೆಸರನ್ನ ಬಳಸ್ಕೊತಿರ್ತಾರೆ. ಹೀಗೆಲ್ಲ ಸುಮಾರು ನಡೀತಾ ಇರುತ್ತೆ. ಅದನ್ನೆಲ್ಲ ನೋಡಿದಾಗ ಯಾವುದೋ ಒಬ್ಬ ವ್ಯಕ್ತಿ ಬರ್ತಾನೆ, ಏನೋ ಒಂದು ವಿಚಾರದ ಬಗ್ಗೆ ಪರವಾಗಿ ಮಾತಾಡ್ತೀನಿ, ಇನ್ನೊಬ್ಬ ಬರ್ತಾನೆ ವಿರೋಧವಾಗಿ ಮಾತಾಡ್ತಾನೆ. ನಾವೇನು ಅನ್ಕೋತಿರ್ತೀವಿ, ಅಲ್ಲಿ ಈ ಥರ ಆಗಿದೆ, ಸಾವಾಗಿದೆ, ಆದರೆ ಅವ್ರು ನೋಡಿದ್ರೆ ಆಗಿಲ್ಲ ಅನ್ನೋ ಥರ ಹೇಳ್ತಿದ್ದಾರಲ್ಲ ಅಂತ ಅನ್ಕೋತಿರ್ತೀವಿ. ಇದು ನಾನು ಜನರಲಾಗಿ ಹೇಳಿದ ಮಾತು. ಆ ಥರ ಅನ್ಕೋತಿರ್ತೀವಿ. ಅವಾಗ ಏನು ಮಾಡ್ತೀವಿ, ನಾವು ಅಲ್ಲಿ ಹೋಗಿ ಒಂದು ಕಮೆಂಟನ್ನು ಹಾಕ್ತೀವಿ. ಇಲ್ಲಪ್ಪ, ಆ ರೀತಿ ಆಗಿದೆ, ಅಲ್ಲಿ ನೀನು ಇಲ್ಲ ಅಂತ ಹೇಳ್ತಿದ್ಯಲ್ಲ, ನೀನೇನು ಮನುಷ್ಯನೇನೆಯ, ನೀನು ಯಾಕೆ ಹಿಂಗೆ ಹೇಳ್ತಿದ್ಯಾ, ಈ ಥರ ಏನೇನೋ. ಅಂದರೆ ನಾನು ಜನರಲ್ಲಾಗಿ ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ, ಕೆಟ್ಟ ಪದಗಳನ್ನೆಲ್ಲ ಬಳಸಿ ಹೇಳಲ್ಲ. ಇನ್ನು ಕೆಲವರು ತುಂಬ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಪ್ರತಿನಿತ್ಯ ನೋಡ್ತಾ ಅಲ್ಲಿ ಒಂದು ಲೈನಲ್ಲಿ ಕಮೆಂಟ್ ಹಾಕ್ತೀವಿ. ಆದರೆ ನಮ್ಗೆ ಅನಿಸುತ್ತೆ, ಏಕೆಂದರೆ ನಮ್ಮ ತಾಯಿ ಕೂಡ ಹೆಣ್ಣು, ನಮ್ಮ ಜೊತೆಲಿಟ್ಟಿರೋ ಅಕ್ಕ ತಂಗಿ ಕೂಡ ಹೆಣ್ಣು, ಆದರೆ ನಾವು ಜನ್ಮ ಕೊಟ್ಟಿರೋ ಮಕ್ಕಳು ಕೂಡ ಹೆಣ್ಣು. ಹಾಗಾಗಿ ಈ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಈ ಸಮಾಜದಲ್ಲಿ ಅಂತ ಅನ್ನಿಸ್ದಾಗ ನಮಗೂ ಒಂದು ಕಡೆ ಭಯ ಆಗುತ್ತೆ. ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಹೆಂಗಪ್ಪ ಅಂತ ನಮ್ಗನ್ಸುತ್ತೆ. ಹಾಗಾಗಿ ಈ ಸಮಾಜದಲ್ಲಿ ಹೆಣ್ಣುಮಕ್ಕಳಿಗೆ ಅನ್ಯಾಯಗಳು ಆದಾಗ ಅಲ್ಲಿ ರಕ್ಷಣೆ ಸಿಗಬೇಕು. ಅಲ್ಲಿ ಯಾರು ಒಂದು ಹೆಣ್ಮಕ್ಳ ಮೇಲೆ ದೌರ್ಜನ್ಯವನ್ನು ಮಾಡ್ತಾರೋ ಅವರನ್ನು ಕಂಡುಹಿಡಿಬೇಕು, ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು. ಮುಂದೆ ಯಾರು ಕೂಡ ಅಂಥ ತಪ್ಪನ್ನು ಮಾಡಬಾರ್ದು ಅನ್ನುವಂತಹ ಎಚ್ಚರಿಕೆಯ ಸಂದೇಶ ಈ ಸಮಾಜಕ್ಕೆ ಹೋಗಬೇಕು. ಆ ರೀತಿ ಆಗಬೇಕು ಅಂದರೆ ಇದೆಲ್ಲ ಕಾನೂನಾತ್ಮಕವಾಗಿ ಆಗಬೇಕು, ಕಾನೂನು ರೀತಿಯಾಗಿ ಆಗಬೇಕು. ಯಾವುದೇ ಒಬ್ಬ ವ್ಯಕ್ತಿ ಕಳ್ತನನೋ ಇನ್ನೊಂದೋ ಮಾಡಿ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾದ್ರೂ ಕೂಡ ಆ ವ್ಯಕ್ತಿಗೆ ಶಿಕ್ಷೆ ಕೊಡೋದಕ್ಕೆ ವೈಯಕ್ತಿಕವಾಗಿ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಯಾಕೆಂದರೆ ಕಾನೂನಿನ ವ್ಯವಸ್ಥೆ ನಮ್ಮ ದೇಶದಲ್ಲಿದೆ, ಅದು ಸುಭದ್ರವಾಗಿದೆ, ವ್ಯವಸ್ಥಿತವಾಗಿದೆ. ಅದನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ಬಳಸಬೇಕಷ್ಟೆ. ಕಾನೂನು ರೀತಿಯಲ್ಲೇ ಯಾವ ತಪ್ಪಿಗೆ ಯಾವ ಶಿಕ್ಷೆ ಅಂತ ಇರುತ್ತೆ, ಆ ತಪ್ಪಿಗೆ ತಕ್ಕಂಥ ಶಿಕ್ಷೆ ಆದಾಗ ಖಂಡಿತ ಈ ತಪ್ಪು ಮಾಡಿದವ್ರಿಗೆ ಭಯ ಬರುತ್ತೆ, ಅನ್ಯಾಯಕ್ಕೆ ಒಳಗಾದವ್ರಿಗೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಧೈರ್ಯ ಕೂಡ ಇರುತ್ತೆ. ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ನನ್ನ ಜನರಲ್ಲಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಏಕೆಂದರೆ ಈಗ ನನ್ನದೇ ಆದ ಒಂದು ಯೂಟ್ಯೂಬ್ ಚಾನಲ್ ಇರೋದ್ರಿಂದ ನಾನು ಇಲ್ಲಿ ಹೇಳ್ಕೊತೀನಿ. ಹಾಗಾಗಿ ಹೊರಗಡೆ ಎಲ್ಲೂ ಪ್ರಚಾರಕ್ಕೋಸ್ಕರ ಹೋಗೋದಾಗಲಿ ಇನ್ನೊಂದು ಮತ್ತೊಂದಾಗಲಿ ನನಗೆ ಮಾಡಲಿಕ್ಕೆ ಇಷ್ಟ ಇಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯನ ಹೇಳ್ಕೊತಿದ್ದೀನಿ. ನಾನಿಲ್ಲಿ ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗಳ ಹೆಸರನ್ನು ಬಿಟ್ಟರೆ ಬೇರೆ ಯಾವುದೇ ವ್ಯಕ್ತಿಗಳ ಹೆಸರನ್ನು ತಗೊಳ್ಳೋದಿಲ್ಲ. ಆದರೆ ನನ್ನ ನೆಚ್ಚಿನ ಕ್ಷೇತ್ರವಾದಂತಹ, ನನ್ನ ನೆಚ್ಚಿನ ದೈವವಾದಂತಹ ಧರ್ಮಸ್ಥಳ, ಈ ಹೆಸರು ನನಗೆ ಇದ್ರ ಬಗ್ಗೆಯೂ ಸ್ವಲ್ಪ ನಾನು ನಿಮಗೆ ಪ್ರಾರಂಭದಲ್ಲೇ ಹೇಳ್ತೀನಿ, ಆಮೇಲೆ ವಿಚಾರನ ಮುಂದುವರಿಸ್ತಾ ಹೋಗ್ತೀನಿ. ಧರ್ಮಸ್ಥಳ ಅನ್ನೋದು ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ದೇವರು ಇದ್ದಾನೆ ಅನ್ನೋದಕ್ಕೆ ನಂಬಿಕೆ ಬಂದಂಥ ಜಾಗನೇ ಈ ಧರ್ಮಸ್ಥಳ. ಏಕೆಂದರೆ ಸಿಂಪಲ್ಲಾಗಿ ಆ ಎರಡು ಘಟನೆಗಳನ್ನ ನಿಮಗೆ ಹೇಳಲಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ನಾನು ಪ್ರಪ್ರಥಮವಾಗಿ ನನ್ನ ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ 20 ವರ್ಷಕ್ಕೆ ಮುಂಚೆ ಧರ್ಮಸ್ಥಳಕ್ಕೆ ಹೋಗಿದ್ದೆ. ಅಲ್ಲಿ ಮಂಜುನಾಥನಲ್ಲಿ ನನ್ನ ಒಂದು ಬೇಡಿಕೆಯನ್ನು ಇಟ್ಟಿದ್ದೆ. ನಾನು ಅಲ್ಲಿ ದರ್ಶನವನ್ನು ಮುಗಿಸಿ ಬೆಳಗಿನ ಜಾವ ವಾಪಸ್ಸು ನನ್ನ ಮನೆಗೆ 6 ಗಂಟೆಗೆ ಬಂದಾಗ ನಾನಲ್ಲಿ ಏನು ಕೋರಿಕೆ ಇಟ್ಟಿದ್ನೋ ಅದು ಇಲ್ಲಿ ಆಲ್ರೆಡಿ ಜರುಗಿತ್ತು. ಮಂಜುನಾಥ ಅದನ್ನು ನಡೆಸಿಕೊಟ್ಟಿದ್ದ. ಅದೊಂದು ಅದ್ಭುತನೇ, ಅದಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಅದು ಅದ್ಭುತ. ಯಾಕೆಂದರೆ ನನ್ನ ತಮ್ಮ ಒಬ್ಬ ನಮ್ಮ ಜೊತೆ ಬಂದಿರಬೇಕು ಅಂತ ಅಂದ್ಕೊಂಡಿದ್ದೆ. ನಾವಿರೋ ಜಾಗನೇ ಅವನಿಗೆ ಗೊತ್ತಿರಲಿಲ್ಲ. ಆದರೆ ಆತ ಏನು ಮಾಡಿದ್ದ, ಆಲ್ರೆಡಿ ನಾನು ಬೆಳಗಿನ ಜಾವ ದರ್ಶನ ಮುಗಿಸಿ ಮನೆಗೆ ಬರೋಷ್ಟರಲ್ಲಿ ಆಲ್ರೆಡಿ ಮನೆಗೆ ಬಂದು ಮಲಗಿದ್ದ. ಅವನಿಗೆ ಮನೆಯೇ ಗೊತ್ತಿಲ್ಲ. ಆದರೆ ಹೆಂಗೆ ಮನೆ ಹುಡ್ಕೊಂಬಂದ, ಹೆಂಗೆ ಪತ್ತೆ ಮಾಡ್ದ. ಸೊ ಅದೊಂದು. ಅದಾದ ಮೇಲೆ ಈಗ ಒಂದು 3 ವರ್ಷಕ್ಕೆ ಮುಂಚೆ ಒಂದು ಸಲ ಹೋಗಿದ್ದೆ.
ನಾನು ಶೃಂಗೇರಿ, ಹೊರನಾಡು, ಧರ್ಮಸ್ಥಳ 3 ಕಡೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಾನು ಅಂದ್ಕೊಂಡಿದ್ದೆ, ಒಂದು ರಾತ್ರಿ ನಾನು ಧರ್ಮಸ್ಥಳದಲ್ಲಿ ಕಳಿಬೇಕು. ಒಂದು ರಾತ್ರಿ ಧರ್ಮಸ್ಥಳದಲ್ಲಿ ಆಲ್ಟ್ ಆಗಬೇಕು. ಮೊದಲು ಶೃಂಗೇರಿ, ಹೊರನಾಡು ಮುಗಿಸ್ಕೊಂಡು ನಂತರ ನಾನು ಧರ್ಮಸ್ಥಳಕ್ಕೆ ಹೋಗಬೇಕು. ಅಲ್ಲಿ ಆಲ್ಟ್ ಆಗಬೇಕು. ಬೆಳಗಿನ ಜಾವ ದರ್ಶನ ಮುಗಿಸಿ ನಂತರ ಕುಕ್ಕೆಗೆ ಹೋಗಿ ಅಲ್ಲಿಂದ ವಾಪಸ್ ಬರಬೇಕು ಅನ್ನೋದು ಅಂದ್ಕೊಂಡಿದ್ದೆ. ಆದರೆ ಹೋದ್ವಿ, ಶೃಂಗೇರಿಗೆ ಹೋದ್ವಿ, ಅಲ್ಲಿಂದ ಹೊರನಾಡಿಗೆ ಹೋದ್ವಿ. ಅಲ್ಲಿಂದ ಲೇಟ್ ಆಗೋಯಿತು. ಆದರೆ ಬಸ್ಸು ಸಿಗಲಿಲ್ಲ, ಕೊನೆಯ ಬಸ್ ಇತ್ತು. ಆದರೆ ಅದು ಕೂಡ ಕಾರಣಾಂತರದಿಂದ ಮಿಸ್ ಆಯಿತು. ನಾವು ಊಟ ತರಕ್ಕೆ ಹೋದ್ವಿ, ಬಸ್ನವರು ನಮ್ಮ ತಾಯಿನ, ನನ್ನ ಮಗಳನ್ನೆಲ್ಲ ಕೆಳಗಡೆ ಬಿಟ್ಟುಬಿಟ್ಟು ಲೇಟ್ ಆಗುತ್ತೆ ವೆಯ್ಟ್ ಮಾಡಲ್ಲ ಅಂತ ಬಿಟ್ಟು ಹೊರಟೋಗಿದ್ರು. ಅಲ್ಲಿಗೆ ಮಾರನೇ ದಿನದವರೆಗೂ ಬಸ್ ಇಲ್ಲ. ಅಲ್ಲಿ ಉಳ್ಕೊಳ್ಳೋದಕ್ಕೆ ರೂಮ್ಗಳಿತ್ತು. ಆದರೆ ನನ್ನ ಆಸೆ, ನಾನು ಧರ್ಮಸ್ಥಳದಲ್ಲೇ ಉಳ್ಕೋಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಹಾಗಾಗಿ ಮತ್ತೆ ಅಲ್ಲಿಂದ 1,500 ರೂಪಾಯಿ ಕೊಟ್ಟು ಒಂದು ಜೀಪ್ ಮಾಡಿಕೊಂಡು ಕೊಟ್ಟಿಗೆಹಾರ ಬಂದ್ವಿ. ಅಲ್ಲಿಂದನೂ ಮತ್ತೆ ಧರ್ಮಸ್ಥಳಕ್ಕೆ ಬಸ್ ಇಲ್ಲ, ಮಳೆಗಾಲ. ಮತ್ತು ಅಲ್ಲಿಂದ 1,000 ರೂಪಾಯಿ ಕೊಟ್ಟು ದುಡ್ಡು ತುಂಬಾ ಖರ್ಚಾಗ್ತಾಯಿತ್ತು. ಆದರೆ ನನ್ನ ಒಂದು ಉದ್ದೇಶ, ಆಸೆ ಏನಿತ್ತು ಅದು ಈಡೇರಲೇಬೇಕಾಗಿತ್ತು. ಹಾಗಾಗಿ ಅಲ್ಲಿಂದ 1,000 ಕೊಟ್ಟು ಧರ್ಮಸ್ಥಳಕ್ಕೆ ಬಂದು ಇಳಿದ್ವಿ. ಅಲ್ಲಿ ರೂಮ್ ಹುಡುಕಾಡಿದ್ವಿ, ಎಲ್ಲೂ ರೂಮ್ ಇಲ್ಲ. ಕೊನೇ ಸರೌಂಡಿಂಗ್ ಸುತ್ತ ಹುಡುಕಾಡಿದ್ವಿ, ಎಲ್ಲೂ ರೂಮ್ ಇಲ್ಲ. ಆದರೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಇದೆಯಲ್ಲ, ಅದ್ರ ಹೆಸರು ನನಗೆ ಸರಿಯಾಗಿ ನೆನಪಿಲ್ಲ. ಅಲ್ಲಿ ನಮ್ಮ ತಾಯಿ ಮಗುನ ಕೂರಿಸಿದ್ವಿ. ಅಟ್ಲೀಸ್ಟ್ ಯಾವುದಾದ್ರೂ ಅಂಗಡಿ ಮುಂದೆ ಮಲ್ಗೋಕ್ಕೆ ಜಾಗ ಇದೆಯೇನೋ ಅಂತ ಹುಡುಕಾಡ್ತಾ ಇದ್ವಿ. ನಾವು 4 ಜನ ಇದ್ವಿ, ಹುಡುಕಾಡ್ತಾ ಇದ್ವಿ. ಅವರು ಕೂಡ ಬಂದವ್ರಿಗೆಲ್ಲ ರೂಮ್ ಇಲ್ಲ ಅಂತಲೇ ಹೇಳಿ ಕಳಿಸಿದ್ರು. ನಮಗೂ ರೂಮ್ ಇಲ್ಲ ಅಂತ ಹೇಳಿದ್ರು. ನಮ್ಮ ಅಮ್ಮ ಅಲ್ಲಿ ಪಾಪನ ಕೂರಿಸ್ಕೊಂಡು ಕೂತಿದ್ರು. ನಾವೆಲ್ಲ ಹುಡುಕಾಡಿ ಬಂದ್ವಿ, ಎಲ್ಲೂ ಸಿಗಲಿಲ್ಲ. ಕೊನೆಯದಾಗಿ ಸರಿ ಎಲ್ಲೂ ಇಲ್ಲ ಅಂತ ಒಂದು ಚಾಪೆ ತೊಗೊಂಡು ಬಂದ್ವಿ. ಎದುರುಗಡೆ ಒಂದು ಅಂಗಡಿ ಮುಂದೆ ಜಾಗ ಖಾಲಿ ಇತ್ತಲ್ಲ, ಹಾಸ್ಕೊಂಡು ಮನೆಗೆ ಕೊಡೋಣ ಅಂತ ಅಂದ್ಕೊಂಡ್ವಿ. ಎದ್ದೊಳಕ್ಕಿಂತ ಹೊರಟ್ವಿ. ಕರೆಕ್ಟಾಗಿ ಆ ರೂಮ್ ಇಲ್ಲ ಅಂತ ಹೇಳಿದಂಥ ವ್ಯಕ್ತಿ ನಮ್ಮನ್ನು ಕರೆದ್ರು. ಅಮ್ಮ ಬನ್ನಿ ಇಲ್ಲಿ ಅಂತ ಕರೆದ್ರು. ತೊಗೊಳ್ಳಿ, ಕೀ ಕೊಡ್ತಾ ಇದ್ದೀನಿ, ರೂಮ್ ನಿಮಗೆ ಕೊಡ್ತಾ ಇದ್ದೀನಿ, ತೊಗೊಂಡೋಗಿ ಅಂತ ಹೇಳಿದ್ರು. ನಮಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡೆ, ಮಂಜುನಾಥನನ್ನು ಬೇಜಾರಲ್ಲಿ ಬೈಕೊತಾ ಇದ್ದೆ. ನಿನ್ನ ಸನ್ನಿಧಾನದಲ್ಲೇ ನಾನು ಮಲ್ಕೋಬೇಕು, ಇಲ್ಲೇ ಉಳ್ಕೋಬೇಕು ಅನ್ನೋ ಆಸೆಯಿಂದ ಅಷ್ಟೊಂದು ದುಡ್ಡು ಖರ್ಚು ಮಾಡ್ಕೊಂಡು ನಾನು ಇಲ್ಲಿಗೆ ಬಂದೆ. ಆದರೆ ಕೊನೆಗೆ ನೀನು ನನ್ನನ್ನು ಬೀದಿಯಲ್ಲಿ ನಿಲ್ಲಿಸ್ಬಿಟ್ಟೆ. ಸಣ್ಣ ಮಗುನ, ಹೆತ್ತ ತಾಯಿನ ಬೀದಿಯಲ್ಲಿ ಮಲಗಿಸ್ಕೊಂಡು ಇರೋವಂಥ ಪರಿಸ್ಥಿತಿನ ತಂದುಬಿಟ್ಟೆ ನನಗೆ ಅಂತ ನಾನು ಮಂಜುನಾಥನೆಲ್ಲ ಅಂದ್ಕೊತಾ ಇದ್ದೆ. ಆದರೆ ಮಂಜುನಾಥ ಕೊನೆಗೂ ನನ್ನನ್ನು ಬೀದಿಯಲ್ಲಿ ನಿಲ್ಲಿಸಲಿಲ್ಲ, ವ್ಯವಸ್ಥಿತವಾದಂಥ ಜಾಗಕ್ಕೆ ತೊಗೊಂಡೋಗ್ಬಿಟ್ಟ. ಸ್ನೇಹಿತರೆ, ಇದು ನನ್ನ ಜೀವನದಲ್ಲಿ ನನಗಾದಂಥ ಅನುಭವ. ಇದು ತುಂಬ ಜನಕ್ಕೆ ಆಗಿರುತ್ತೆ. ಹಾಗಾಗಿ ನನಗೆ ಅಲ್ಲಿ ತುಂಬ ನಂಬಿಕೆ ಇದೆ, ತುಂಬ ಭಕ್ತಿ ಇದೆ. ವರ್ಷಕ್ಕೊಮ್ಮೆ ಹೋಗ್ತಾ ಇರ್ತೀನಿ. ಸಾಧ್ಯವಾಗಿಲ್ಲ ಅಂದರೆ 2 ವರ್ಷಕ್ಕೊಮ್ಮೆ ಆದರೂ ನಾನು ಅಲ್ಲಿಗೆ ಹೋಗ್ತೀನಿ. ಸ್ನೇಹಿತರೆ, ಧರ್ಮಸ್ಥಳ ಅನ್ನೋದು ಒಂದು ಗ್ರಾಮದ ಹೆಸರು. ಆದರೆ ಅಲ್ಲಿ ಇರೋದು ಮಂಜುನಾಥ ಅನ್ನೋದು ದೈವ. ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಅನ್ನೋದು ದೈವ. ನಾನು ಇದುವರೆಗೂ ಕೂಡ ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ, ಅಣ್ಣಪ್ಪ ಸ್ವಾಮಿನ ದರ್ಶನ ಮಾಡಲಿಕ್ಕೆ ಇದುವರೆಗೂ ಹೋಗಿಲ್ಲ. ಯಾಕೆಂದರೆ ನನಗೆ ಅಣ್ಣಪ್ಪ ಸ್ವಾಮಿ ಬಗ್ಗೆ ಗೊತ್ತಾಗ್ತಾ ಇರೋದೇ ಇತ್ತೀಚೆಗೆ. ಈ ಸೌಜನ್ಯ ವಿಚಾರ ಅಂತ ಬಂದಾಗ ಮಂಜುನಾಥನ ಹೆಸರಿಗಿಂತ ಮೊದಲು ಅಣ್ಣಪ್ಪ ಸ್ವಾಮಿ ತುಂಬ ಸ್ಟ್ರಾಂಗು ಅಂತ ಹೇಳ್ತಾರೆ. ಅಲ್ಲೇ ನನಗೆ ಗೊತ್ತಾಗಿದ್ದು. ಆಮೇಲೆ ಮಂಜುನಾಥನನ್ನು ಅಲ್ಲಿ ನೆಲೆ ಮಾಡಲಿಕ್ಕೆ ಕಾರಣವೇ ಅಣ್ಣಪ್ಪ ಸ್ವಾಮಿ ಅಂತ ಹೇಳ್ತಾರೆ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಮತ್ತೊಮ್ಮೆ ನಾನು ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಾಗ ಖಂಡಿತ ನಾನು ಮೊದಲು ಅಣ್ಣಪ್ಪ ಸ್ವಾಮಿಯನ್ನು ದರ್ಶನ ಮಾಡಿ ನಂತರ ಮಂಜುನಾಥನನ್ನು ದರ್ಶನವನ್ನು ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಆದರೆ ನಾನು ಧರ್ಮಸ್ಥಳಕ್ಕೆ ಹೋಗಬೇಕಂದ್ರೆ ಮೊದಲು ಅಲ್ಲಿ ಏನಾಗಿದೆ, ಇವಾಗ ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗಳ ಮೇಲೆ ಏನು ಅತ್ಯಾಚಾರ ಆಗಿದೆ, ಆಕೆಯ ಸಾವಾಗಿದೆ, ಅದಕ್ಕೆ ಒಂದು ನ್ಯಾಯ ಸಿಗಬೇಕು. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ನನ್ನ ಮನಸ್ಸಲ್ಲಿರೋದನ್ನು ಅಂದ್ಕೊಳ್ಳೋಣ ಅಂತ ಬಂದೆ. ಆದರೆ ಅದಕ್ಕೆ ಮೊದಲು ನಾನು ಬೇರೆ ಏನೆಲ್ಲೋ ವಿಚಾರಗಳನ್ನ ಹೇಳ್ತಾ ಹೋದೆ. ಖಂಡಿತ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಅನ್ಕೋತೀನಿ. ಕೇಳಿಸ್ಕೊಳ್ಳೋ ತಾಳ್ಮೆ ನಿಮಗೆ ಇತ್ತು ಅಂದರೆ ಖಂಡಿತ ಕೇಳಿಸ್ಕೊಳ್ಳಿ, ಏನು ತಪ್ಪಿಲ್ಲ ಅದರಲ್ಲಿ. ಸ್ನೇಹಿತರೆ, ಸೌಜನ್ಯಳ ಸಾವಾಗಿರೋದು ಸತ್ಯ. ಯಾಕೆಂದರೆ ಅಲ್ಲಿ ಬೇರೆ ಜನ ಬೇರೆ ಥರ ಹೇಳ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಏನೆಲ್ಲ ಹೇಳ್ತಾರೆ. ಸೌಜನ್ಯ ಟಾರ್ಗೆಟ್ ಆಗಿರಲಿಲ್ವಂತೆ, ಬೇರೆ ಹೆಣ್ಮಗಳು ಟಾರ್ಗೆಟ್ ಆಗಿತ್ತಂತೆ, ಬೈ ಮಿಸ್ಟೇಕ್ ಸೌಜನ್ಯ ಸಿಗಾಕೊಂಡ್ಲಂತೆ, ಏನೋ ವೈಯಕ್ತಿಕ ಕಾರಣಕ್ಕೆ ಬೇರೆ ಹುಡುಗಿನ ಯಾರೋ ಟಾರ್ಗೆಟ್ ಮಾಡಿದ್ರಂತೆ ಅಂತ ಹೇಳ್ತಾರೆ. ಸೌಜನ್ಯ ಬೆಳಿಗ್ಗೆ ಹೋಗಿ ಮಧ್ಯಾಹ್ನ ಕಾಲೇಜಿಂದ ಬರ್ತಿದ್ಲಂತೆ. ಆ ಹುಡುಗಿ ಮತ್ತೊಂದು ಹುಡುಗಿ ಮಧ್ಯಾಹ್ನ ಹೋಗಿ ಸಾಯಂಕಾಲ ಬರ್ತಿದ್ಲಂತೆ. ಅವತ್ತಿನ ಸೌಜನ್ಯಗೆ ಸ್ಪೆಷಲ್ ಕ್ಲಾಸ್ ಇದ್ದಿದ್ದರಿಂದ ಆ ಹುಡುಗಿ ಬರೋದು ಸಾಯಂಕಾಲ ಆಗೋಯ್ತಂತೆ. ಹಾಗಾಗಿ ಬೈ ಮಿಸ್ಟೇಕ್ ಗೊತ್ತಾಗ್ದಲೆ ಆ ಹುಡುಗಿನ ಅಂದ್ಕೊಂಡು ಈ ಹುಡುಗಿನ ಕಿಡ್ನ್ಯಾಪ್ ಮಾಡಿದ್ರಂತೆ ಅಂತ ಕೆಲವರು ಹೇಳ್ತಾರೆ. ಅದ್ರ ಬಗ್ಗೆ ನನಗೂ ಸರಿಯಾಗಿ ಗೊತ್ತಿಲ್ಲ. ಜನಗಳು ಏನು ಹೇಳ್ತಿರ್ತಾರೋ ಅದನ್ನು ನಾವು ಕೇಳಿಸ್ಕೊಂಡಿರ್ತೀವಿ. ಅದನ್ನೇ ನಾನಿಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಆದರೆ ಇನ್ನು ಕೆಲವರು ಹೇಳ್ತಾರೆ, ಅದೇನೋ ಆಗೋಯ್ತು, ನಾವು ಕೇಳಿಸ್ಕೊಂಡ್ವಿ, ಯಾರೋ ಮಾತಾಡ್ತಿದ್ದೀನಿ ಅಂತ ಹೇಳ್ತಾರೆ. ಮತ್ತೊಬ್ರು ಯಾರೋ ಬರ್ತಾರೆ, ನಾನು ಕಿಡ್ನ್ಯಾಪ್ ಮಾಡಿದ್ದನ್ನೇ ನೋಡಿದೆ ಅಂತ ಹೇಳ್ತಾರೆ. ಯಾವುದಕ್ಕೂ ಸಾಕ್ಷಿ ಇಲ್ಲ. ಆದರೆ ಸಂತೋಷ್ ರಾವ್ ಅನ್ನೋ ಒಬ್ಬ ವ್ಯಕ್ತಿನ ಕರ್ಕೊಂಬರ್ತಾರೆ, ಈತನೇ ಮಾಡಿರೋದು ಅಂತಾರೆ. ಹಾಗಾಗಿ CBI COD ಎಲ್ಲರೂ ತನಿಖೆ ಮಾಡ್ತಾರೆ. ಯಾರು ಏನೇ ತನಿಖೆ ಮಾಡಿದ್ರು ಕೂಡ ಆತ ಅಲ್ಲವೇ ಅಲ್ಲ ಅನ್ನೋದು ಪ್ರೂವ್ ಆಗುತ್ತೆ. ಆದರೆ ಆತ ಅಲ್ಲ, ಆದರೆ ಅದನ್ನು ಮಾಡಿರೋ ಯಾರಾದ್ರೂ ಒಬ್ರು ಇರಲೇಬೇಕು ತಾನೆ. ಸೌಜನ್ಯ ಏನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ.
ಆದರೆ ಅತ್ಯಾಚಾರ ಮಾಡಿದವರು ಇಲ್ವೋ ಸೆಕೆಂಡ್ರಿ, ಸಾವಂತೂ ಆಗಿದೆ, ಅದಕ್ಕಾದ್ರೂ ನ್ಯಾಯ ಬೇಕು. ಇನ್ನು ಕೆಲವು ಮಾಧ್ಯಮಗಳಲ್ಲಿ ಕೆಲವರು ಏನು ಹೇಳ್ತಿದ್ದಾರೆ, ಆಕೆಯ ಮೇಲೆ ಏನೋ ಅತ್ಯಾಚಾರ ಆಗಿಲ್ಲ, ಏನೋ ಫಿಂಗರಿಂಗ್ ಆಗಿದೆ ಅಷ್ಟೇ, ಅತ್ಯಾಚಾರಕ್ಕೇನೋ ಪ್ರಯತ್ನ ಪಟ್ಟಿರಬಹುದು, ಪವಿತ್ರವಾಗಿ ಸತ್ತಿದ್ದಾಳೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದು ಏನು ಇನ್ವೆಸ್ಟಿಗೇಷನ್ನಲ್ಲಿ ಕೂಡ ಆ ರೀತಿ ಆಗಿದೆ, ಹಾಗಾಗಿ ಅತ್ಯಾಚಾರ ಆಗಿದೆ ಅಂತ ಅಂದ್ಕೊಂಡು ಆಕೆ ಆ ಥರ ಕುಟುಂಬದ ಸದಸ್ಯರೇ ಆಕೆಯ ಹೆಸರನ್ನು ಕೆಡಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನನಗೆ ತುಂಬ ಮುಖ್ಯವಾಗಿ ಈ ಪದನ ಕೇಳಿದಾಗಿಂದ ನನ್ನ ಮನಸ್ಸಲ್ಲಿ ಕಾಡ್ತಾ ಇರೋವಂಥ ಒಂದೇ ಒಂದು ಪ್ರಶ್ನೆ ಏನು ಅಂತಂದರೆ, ಆಯಿತು ಅತ್ಯಾಚಾರ ಆಗಿಲ್ಲ ಅಂತಂದ ಮೇಲೆ ಆಕೆಯ ಒಂದು ಮರ್ಮಾಂಗಕ್ಕೆ ಮಣ್ಣನ್ನು ತುಂಬಿಸುವಂಥ ಕೆಲಸವನ್ನು ಯಾಕೆ ಮಾಡಬೇಕಾಗಿತ್ತು? ಇದು ನನ್ನನ್ನು ಕಾಡ್ತಾ ಇರುವಂತಹ, ವೈಯಕ್ತಿಕವಾಗಿ ನನ್ನನ್ನು ಕಾಡ್ತಾ ಇರುವಂತಹ ಪ್ರಶ್ನೆ. ಏಕೆಂದರೆ ಡಾಕ್ಟ್ರು ರಿಪೋರ್ಟ್ ಪ್ರಕಾರ ಅತ್ಯಾಚಾರ ಮಾಡ್ತು ಅಂತಂದರೆ ಅದು ಏನು ಹೇಳ್ತಾರೆ, ಆ DNA ಟೆಸ್ಟ್ನಲ್ಲಿ ಗೊತ್ತಾಗೋಗ್ಬಿಡುತ್ತೆ ಯಾರು ಅನ್ನೋದು, ಅವರ ವೀರ್ಯಾಣು ಅದು ಇದು ಎಲ್ಲ ಮ್ಯಾಚ್ ಮಾಡ್ತಾರೆ, ಗೊತ್ತಾಗೋಗ್ಬಿಡುತ್ತೆ. ಆ ಕಾರಣಕ್ಕೆ 6 ಇಂಚು ಮಣ್ಣನ್ನು ತುಂಬಿದ್ರೆ ಮಣ್ಣನ್ನು ತುಂಬಿದ್ರೆ ಅದು ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಇದು ಮಾಡಿದ್ದಾರೆ, ಯಾರೋ ಗೊತ್ತಿರೋರೇ ಮಾಡಿರ್ತಾರೆ, ಗೊತ್ತಿರೋರೇ ಹೇಳಿರ್ತಾರೆ, ಈ ಥರ ಎಲ್ಲ ಏನಾರ ಹೇಳ್ತಿದ್ದಾರೆ. ಸ್ನೇಹಿತರೆ, ನಿಜವಾಗ್ಲೂ ನಾವು ಯಾರೇ ಆಗಲಿ, ಒಂದು ಮನೇಲಿ ಒಂದು ಹೆಣ್ಣು ಮಗು ಆಗಿರಲಿ ಗಂಡು ಮಗು ಆಗಿರಲಿ ಹುಟ್ಟಿದ್ರೆ ಅವ್ರನ್ನ ಯಾವುದೋ ರೀತಿಯಲ್ಲಿ ಬೆಳೆಸ್ಬೇಕು, ಏನೇನು ಅನ್ಕೋತೀವಿ. ಅದರಲ್ಲೂ ಹೆಣ್ಣು ಮಕ್ಕಳು ಅಂದರೆ, ಅದರಲ್ಲೂ ತಂದೆಯಂದಿರಿಗೆ ಹೆಣ್ಣು ಮಕ್ಕಳು ಅಂದರೆ ತುಂಬಾ ಪ್ರೀತಿ. ಒಂದು ಹೆಣ್ಣು ಮಗು ಹುಟ್ಟಿದೆ ಅಂದರೆ ಲಕ್ಷ್ಮಿ ಮನೆಗೆ ಬಂದು ಅಂದ್ಕೊತೀವಿ, ಅವಳನ್ನು ಸ್ಕೂಲಿಗೆ ಕಳಿಸ್ಬೇಕಾದ್ರೆ ಅಷ್ಟು ಜವಾಬ್ದಾರಿಯಿಂದ ಕಳಿಸ್ತೀವಿ, ಕ್ಷೇಮವಾಗಿ ಮಗಳು ಮನೆಗೆ ಬಂದ್ಲಾ ಅಂತ ಅನ್ಕೋತೀವಿ. ಆದರೆ ಅವತ್ತು ಕೂಡ ಆ ಹೆಣ್ಮಗು ಊಟ ಮಾಡದೆ ಕಾಲೇಜ್ಗೆ ಹೋಗಿರ್ತಾಳೆ, ಮನೆಗೆ ಹೋಗ್ತಿದ್ದಂಗೆ ನನ್ನ ತಾಯಿ ಅಡುಗೆ ಮಾಡಿರ್ತಾರೆ, ಹೊತ್ತು ಕೂಡಲೇ ಹೊಟ್ಟೆ ತುಂಬ ಆರಾಮಾಗಿ ಊಟ ಮಾಡೋಣ ಅಂತ ಅಂದ್ಕೊಂಡು ಹಸುವಿನಿಂದ ಬಳ್ತಾ ಆ ಕಾಲೇಜಿಂದ ಮನೆಗೆ ಬರ್ತಾ ಇರ್ತಾಳೆ. ಆದರೆ ತಂದೆ ತಾಯಿಗಳು ಕೂಡ ನನ್ನ ಮಗಳು ಊಟ ಮಾಡಿಲ್ಲ ಹೋಗಿದ್ದಾಳೆ, ಬಂದ ತಕ್ಷಣ ಊಟ ಕೇಳ್ತಾಳೆ, ಫಸ್ಟ್ ಅವಳು ಹೊಟ್ಟೆ ತುಂಬ ಊಟ ಕೊಡಬೇಕು, ಏನೇನೋ ಅಂದ್ಕೊಂಡಿರ್ತಾರೆ. ನನ್ನ ಮಗಳನ್ನ ಆಗ ಬೆಳೆಸ್ಬೇಕು, ಈಗ ಬೆಳೆಸ್ಬೇಕು, ಆ ರೀತಿ ಮದುವೆ ಮಾಡಬೇಕು, ಹಿಂಗೆಲ್ಲ ಸಾಕಬೇಕು, ಏನೆಲ್ಲ ನೂರಾರು ಕನಸು ಕಂಡಿರ್ತಾರೆ. ಆದರೆ ಅವರ ಎಲ್ಲರ ನೂರಾರು ಕನಸನ್ನು ಕ್ಷಣಿಕ ಸುಖಕ್ಕಾಗಿ, ತಮ್ಮ ಸ್ವಾರ್ಥಕ್ಕಾಗಿ ಈ ರೀತಿಯ ಜೀವಗಳನ್ನ ಬಲಿ ತೊಗೊಂಬಿಡೋದಿದೆಯಲ್ಲ, ನಿಜಕ್ಕೂ ಇದು ತುಂಬಾ ಏನಂದರೆ ನಮ್ಮ ಸಮಾಜದಲ್ಲಿ ಈ ಥರಗಳು ಇನ್ನೂ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಏನು ಹೇಳಬೇಕಂತಲೇ ಗೊತ್ತಾಗ್ತಿಲ್ಲ. ನೆನೆಸ್ಕೊಂಡ್ರೆ ಅಲ್ಲ ರೀ, ಅಷ್ಟು ಆ ಥರಕ್ಕೆ ಏನಕ್ಕೆ ಕೆಟ್ಟದಾಗಿ ಏನೋ ಒಂದು ಅತ್ಯಾಚಾರ ಮಾಡ್ತಾರೆ, ಏನೋ ಮಾಡ್ತಾರೆ. ಆದರೆ ಆ ಒಂದು ಜಾಗಕ್ಕೆ ಮಣ್ಣನ್ನು ತುಂಬಿಸಿ ಇಷ್ಟೊಂದು ಕ್ರೌರ್ಯವನ್ನು ಮೆರೀತಾರೆ ಅಂದರೆ ಅವರ ಮನಸ್ಥಿತಿ ಯಾವ ರೀತಿ ಇರಬೇಕು? ಇಲ್ಲಿ ಹೇಳ್ತಾರೆ, ಆ ವ್ಯಕ್ತಿ ಯಾರೋ ಆನಂದರಾವ ಯಾರೋ ಅವನೇನೋ ಮಾಡಿಲ್ಲ ಅಂತಾರೆ. ಅವ್ನು ಮಾಡಿಲ್ಲ, ಓಕೆ, ಬೇರೆ ಯಾರಾದರೂ ಒಬ್ಬರು ಮಾಡಿರಬೇಕಲ್ವ, ಅವ್ರು ಯಾರು ಅಂತ ಗೊತ್ತಾಗಬೇಕಲ್ವ. ಆಮೇಲೆ 13 ವರ್ಷ ಆಯಿತು, ಇನ್ನೂ ಅದನ್ನು ಕಂಡುಹಿಡಿಯೋಕ್ಕಾಗಿಲ್ಲ. ಅವ್ರ ಕುಟುಂಬಸ್ಥರು ಸುಮ್ಮನೆ ಇದ್ರೂ ಕೂಡ ಇದು ಸರ್ಕಾರ ಕೇರ್ ತೊಗೊಂಡು ಇದನ್ನು ಕಂಡುಹಿಡಿಬೇಕಾಗಿರುವಂತಹ ಕೆಲಸ. ಏಕೆಂದರೆ ಒಂದು ಮನೆಯಲ್ಲಿ ಅಣ್ಣ ತಮ್ಮ ಇಬ್ಬರು ಇರ್ತಾರೆ, ಹೊಡೆದಾಡ್ಕೋತಾರೆ, ಎಲ್ಲೋ ಬೀದಿಲೆಲ್ಲೋ ಒಂದು ಕಡೆ ಹೊಡೆದಾಡ್ಕೊತಾರೆ. ಅಣ್ಣ ತಮ್ಮಂಗೇನೋ ಚುಚ್ತಾನೆ, ಸಾಯಿಸ್ತಾನೆ, ಏನೋ ಒಂದು ಮಾಡ್ತಾನೆ, ಅದು ಪೊಲೀಸ್ನವ್ರಿಗೆ ಗೊತ್ತಾಗುತ್ತೆ. ಅವನನ್ನು ಹಿಡಿದು ಶಿಕ್ಷೆ ಕೊಟ್ಟೇ ಕೊಡ್ತಾರೆ ಅಲ್ವಾ, ಕೊಲೆ ಆಗಿದೆ ಅಂತ ಗೊತ್ತಾದಮೇಲೆ. ತಮ್ಮನ ಕುಟುಂಬದವ್ರು ಹೋಗಿದ್ದಲೇ ನನ್ನ ತಮ್ಮನೇ ಕೊಡ್ತಿರೋದು, ನಾವೇನು ಕೇಸ್ ಕೊಡಲ್ಲ, ಬಿಟ್ಬಿಡು ಅಂದರೆ ಕೇಸನ್ನು ಮುಚ್ಚಾಕ್ಬಿಟ್ಟು ಬಿಟ್ಬಿಡೋಕ್ಕಾಗುತ್ತಾ? ಈ ರೀತಿ ಆಗೋದೇ ಆಗಿದ್ದಿದ್ರೆ ಎಷ್ಟೊಂದು ಕೇಸ್ಗಳು ಇದೇ ರೀತಿ ದುಡ್ಡಿನ ಆಸೆಗೆ ಬಲಿಯಾಗಿ ಮುಚ್ಚೋಗ್ತಿದ್ವು, ಯಾರಿಗೂ ಶಿಕ್ಷೆನೇ ಆಗ್ತಿರಲಿಲ್ಲ. ಆದರೆ ಈ ರೀತಿ ಆಗಬಾರ್ದು. ಸಮಾಜದಲ್ಲಿ ಯಾರೇ ತಪ್ಪು ಮಾಡಿದರೂ ಕೂಡ ತಪ್ಪಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಏಕೆಂದರೆ ಈ ಮಂಜುನಾಥ ನೆಲೆಯಾಗಿರುವಂತಹ ಆ ಸುತ್ತಮುತ್ತಲಿನ ಜಾಗದಲ್ಲಿ ಈ ರೀತಿ ಆಗಿದೆ. ಅಲ್ಲಿ ಸತ್ತಂಥ ಈ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಗಿಲ್ಲ, ಯಾರೋ ಅಲ್ಲಿ ತಪ್ಪು ಮಾಡಿದವ್ರು ಯಾರು ಅಂತ ಗೊತ್ತಾಗಿಲ್ಲ, ಯಾರು ಅನ್ನೋದು ಸಿಕ್ಕೇ ಇಲ್ಲ ಅಂತ ಆದರೆ ಈ ಮಂಜುನಾಥನ ದರ್ಶನಕ್ಕೆ ಹೋಗುವಂತಹ ಭಕ್ತರಿಗೆ ಮಂಜುನಾಥನ ಮೇಲೆ ನಂಬಿಕೆ ಇಲ್ದಂಗೆ ಆಗುತ್ತೆ. ದೇವರಿದ್ದಾನೆ ಅಂತ ಕೂಡ ಹೋಗ್ತೀವಿ, ದೇವರು ಯಾಕೆ ಆ ಮುಗ್ಧ ಹೆಣ್ಣು ಮಗಳನ್ನು ಕಾಪಾಡಲಿಲ್ಲ? ಆ ಕೆಟ್ಟ ಕೆಲಸ ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ದವ್ರಿಗೆ ಯಾಕೆ ಒಳ್ಳೆ ಬುದ್ಧಿಯನ್ನು ಕೊಡಲಿಲ್ಲ? ಆ ಮಗು ಏನು ತಪ್ಪು ಮಾಡಿತ್ತು? ಆ ಮಗುನ ಮಂಜುನಾಥ ಯಾಕೆ ಕಾಪಾಡಲಿಲ್ಲ ಅಂತ ಅನ್ಕೋತಾರೆ. ಸ್ನೇಹಿತರೆ, ಖಂಡಿತ ನಾವು ದೇವರಿದ್ದಾನೆ ಅನ್ನೋ ಒಂದು ನಂಬಿಕೆಯಲ್ಲಿ ಬದುಕಬೇಕಷ್ಟೇ. ಪ್ರತಿಯೊಂದಕ್ಕೂ ದೇವರನ್ನು ಹೊಣೆ ಮಾಡಬಾರ್ದು. ತಪ್ಪು ಮಾಡ್ತಾರೆ, ಒಳ್ಳೆಯವರು ಕೆಟ್ಟವರು, ಒಂದು ಹೆಣ್ಣು ಗಂಡು ಅಂತ ಹೆಂಗೆ 2 ಜಾತಿ ಇದೆಯೋ, ಒಳ್ಳೆಯವರು ಕೆಟ್ಟವರು, ಪಾಪ ಪುಣ್ಯ ಪ್ರತಿಯೊಂದು ಕೂಡ ಇರುತ್ತೆ. ಆದರೆ ತಪ್ಪು ಮಾಡೋ ವ್ಯಕ್ತಿ ಕೂಡ ಏನು ಮಾಡ್ತಾನೆ, ತಪ್ಪು ಮಾಡೋದಕ್ಕೆ ಮುಂಚೆ, ಅಥವಾ ಒಬ್ಬ ಕಳ್ಳ ಅಂದ್ಕೊಳ್ಳಿ, ಕಳ್ತನ ಮಾಡೋದಕ್ಕೆ ಅಂತ ಮುಂಚೆ, ದೇವರೇ ನಾನು ಮಾಡೋಕ್ಕೆ ಹೋಗ್ತಿರೋ ಕೆಲಸದಲ್ಲಿ ಸಕ್ಸಸ್ ಸಿಗುವಾಗ ಮಾಡಪ್ಪ ಅಂತ ಅಂದ್ಕೊಂಡೇ ಹೋಗ್ತಾನೆ. ಖಂಡಿತ ಅವನಿಗೆ ಸಕ್ಸಸ್ ಸಿಗುತ್ತೆ, ದೇವರ ಆಶೀರ್ವಾದ ಅವನ ಮೇಲೆ ಇರುತ್ತೆ. ಯಾಕೆಂದರೆ ಅವನು ತಪ್ಪು ಮಾಡೋದಕ್ಕಿಂತ ಮುಂಚೆ, ಕಳ್ತನ ಮಾಡೋದಕ್ಕಿಂತ ಮುಂಚೆ
ಅವನು ಏನೋ ಒಂದು ಉದ್ದೇಶ ಇಟ್ಕೊಂಡಿರ್ತಾನೆ, ಈ ಕಳ್ತನ ಮಾಡಿದ್ರೆ ನನಗೆ ಹೊಟ್ಟೆ ತುಂಬುತ್ತೆ, ನನ್ನ ಮಗಳು ಫೀಸ್ ಕಟ್ಟೋಕ್ಕಾಗುತ್ತೆ, ಇನ್ನೊಂದು ಮತ್ತೊಂದು ಏನೋ ಅಂದ್ಕೊಂಡೇ ಮಾಡೋಕ್ಕೆ ಹೋಗಿರ್ತಾನೆ. ಆದರೆ ಅವನು ಸೆಲೆಕ್ಟ್ ಮಾಡ್ಕೊಂಡಿದ್ದಂತಹ ದಾರಿ ಸರಿ ಇರಲ್ಲ, ಬೇರೆಯವರ ಸಂಪತ್ತನ್ನು ದೋಚಕ್ಕೆ ಹೋಗಿರ್ತಾನೆ. ಅವ್ರು ಯಾವ ಉದ್ದೇಶಕ್ಕೆ ಇಟ್ಕೊಂಡಿರ್ತಾರೋ ಇವ್ನು ಹೊಡ್ಕೊಂಬಂದರೆ ಅವ್ರಿಗೇನೋ ತೊಂದರೆ ಆಗುತ್ತೆ, ಅದನ್ನು ಆಲೋಚನೆ ಮಾಡಲ್ಲ. ಇವನ ಉದ್ದೇಶ ಏನೋ ಇವನ ಸಮಸ್ಯೆ ಸಾಲ್ವ್ ಆಗಬೇಕು ಅನ್ನೋದಷ್ಟೇ ಇವನ ಉದ್ದೇಶ ಆಗಿರುತ್ತೆ, ಬೇರೆಯವರು ತೊಂದರೆ ಆಗುತ್ತೆ ಅನ್ನೋದು ಅವ್ನು ಯೋಚನೆ ಮಾಡಲ್ಲ. ಆದರೆ ಕಳ್ಕೊಂಡವನು ಏನು ಮಾಡ್ತಾನೆ, ತಪ್ಪು ಮಾಡಿದವನು ಸಿಕ್ಕಾಕೋಬೇಕು, ನನಗೆ ನ್ಯಾಯ ಬೇಕು ಅಂತ ಅವ್ನು ಕೇಳ್ತಾನೆ. ಇವನಿಗೂ ಕೂಡ ಇವನು ತಪ್ಪು ಕಳ್ತನ ಮಾಡೋವ್ರಿಗೂ ದೇವರ ಆಶೀರ್ವಾದ ಮಾಡ್ತಾನೆ. ಕೊನೆಗೆ ಕಳ್ಕೊಂಡವನಿಗೂ ಕೂಡ ಸಿಕ್ಕಾಕೊಳ್ಳೋ ಥರ ಮಾಡಿ ಅವನಿಗೂ ಕೂಡ ನ್ಯಾಯವನ್ನು ಕೊಡಿಸ್ತಾನೆ. ಆದರೆ ದೇವರೆಲ್ಲೂ ಬಂದು ನ್ಯಾಯ ಕೊಡಿಸಲ್ಲ. ನಾವು ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇದ್ದೀವಿ, ಒಂದು ಸಂವಿಧಾನ ಇದೆ, ಒಂದು ವ್ಯವಸ್ಥೆ ಇದೆ, ಕಾನೂನು ಅಂತ ಇದೆ. ಅದ್ರ ಮೂಲಕವೇ ನಾವೆಲ್ಲನೂ ಮಾಡ್ಕೋಬೇಕು. ಯಾಕೆಂದರೆ ದೇವರೇ ಪ್ರತಿಯೊಂದನ್ನು ಬಂದು ಮಾಡೋ ಹಾಗಿದ್ದಿದ್ರೆ ಇಲ್ಲಿ ರಾಜಕೀಯ ಅನ್ನೋದು ಇರ್ತಾ ಇರಲಿಲ್ಲ, ಒಂದು ಪ್ರಜಾಪ್ರಭುತ್ವ ಅನ್ನೋದು ಇರ್ತಾ ಇರಲಿಲ್ಲ, ಒಂದು ಸರ್ಕಾರ ಕಾನೂನು ಏನು ಕೂಡ ಇರ್ತಾ ಇರಲಿಲ್ಲ. ಸ್ನೇಹಿತರೆ, ದೇವರ ಮೇಲೆ ನಾವು ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟು ಪ್ರತಿಯೊಂದು ಕೆಲಸವನ್ನು ಕೂಡ ಮನುಷ್ಯನೇ ಮಾಡಬೇಕು, ಕಾರ್ಯಗತವನ್ನು ಮಾಡಬೇಕು. ಖಂಡಿತ ಅಲ್ಲಿ ಸಕ್ಸಸ್ಸು ಸಿಕ್ಕೇ ಸಿಗುತ್ತೆ. ಸ್ನೇಹಿತರೆ, ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಇದು ಯಾವತ್ತಿಗೂ ಕೂಡ ಬಗೆಹರಿಯಲ್ಲ. ಯಾಕೆಂದರೆ ಈಗ ಆ ಒಂದು ಜಾಗಕ್ಕೆ ಯಾರೇ ಹೋಗಬೇಕು ಅಂದ್ಕೊಂಡ್ರು ಕೂಡ ಖಂಡಿತ ಬೇರೆ ಏನೋ ಯೋಚನೆ ಮಾಡ್ತಾ ಇರ್ತಾರೆ, ಅಲ್ಲಿ ಹಿಂಗೆಲ್ಲ ಆಗ್ತಿದೆಯಂತೆ, ಯಾಕೆ ಹೋಗಬೇಕು, ಹಂಗೆ ಹಿಂಗೆ ಅಂತೆಲ್ಲ ಅನ್ಕೋತಿರ್ತಾರೆ. ಅದಾಗಬಾರ್ದು, ಅದು ಹಂಗೆ ಉಳಿಬೇಕು ಅಂದರೆ ಖಂಡಿತ ಈ ತಪ್ಪು ಮಾಡಿದವ್ರನ್ನ ಕಂಡು ಹಿಡಿಲೇಬೇಕು ಸರ್ಕಾರ. ಅದಕ್ಕೆ ಏನು ಶಿಕ್ಷೆ ಆಗುತ್ತೋ ಅದನ್ನು ಕಾದು ನೋಡಬೇಕು. ಈ ಸರ್ಕಾರ ಸುಮ್ಮನೆ ಕೂತ್ಕೊಂಡ್ರೆ ಖಂಡಿತ ಯಾವುದೇ ಸಮಸ್ಯೆಗಳು ಕೂಡ ಬಗೆಹರಿಯೋದಿಲ್ಲ. ಈಗೇನೋ ಒಂದು ತನಿಖೆಯನ್ನು ಮಾಡ್ತಿದ್ದಾರೆ, ತನಿಖೆಯನ್ನು ಮುಂದುವರಿಸಬೇಕು, ತಪ್ಪಿತಸ್ಥರನ್ನು ಹಿಡಿಲೇಬೇಕು. ಏಕೆಂದರೆ ಎಂಥ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳನ್ನೂ ಕೂಡ ಬಿಟ್ಟಿಲ್ಲ. ಹಾಗಾಗಿ ಈ ಒಂದು ತಪ್ಪು ಮಾಡಿರೋ ಒಂದು ಸಾಮಾನ್ಯ ವ್ಯಕ್ತಿಯನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಸರ್ಕಾರ. ತಪ್ಪನ್ನು ಹಿಡಿತು ಅಂತಾರೆ, ತಪ್ಪಿತಸ್ಥರನ್ನ ಹಿಡಿತು ಅಂತಂದರೆ ಖಂಡಿತ ಅದಕ್ಕೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ. ಸ್ನೇಹಿತರೆ, ಈಗ ಆ ಒಂದು ಜಾಗದ ಹೆಸರು ಎಲ್ಲ ಕಡೆ ಓಡಾಡ್ತಿದೆ, ಧರ್ಮಸ್ಥಳದಲ್ಲಿ ಆಗಿದೆ ಅಂತ ಓಡಾಡ್ತಿದೆ ಅಂದ ಮಾತ್ರಕ್ಕೆ ಇಲ್ಲಿ ಧರ್ಮಕ್ಕಾಗಲಿ ನಮ್ಮ ದೇವರಿಗಾಗಲಿ ಯಾವುದೇ ರೀತಿಯ ಕಳಂಕನೂ ಕೂಡ ಬರೋದಿಲ್ಲ. ಯಾಕೆಂದರೆ ದೇವರು ಯಾವುದನ್ನು ಮಾಡಿಲ್ಲ, ತಪ್ಪು ಮಾಡೋದ್ರಿಗೆ ಶಿಕ್ಷೆ ಆಗುತ್ತೆ, ಅದಕ್ಕೂ ಕೂಡ ದೇವರೇ ಕಾರಣ ಆಗಿರ್ತಾನೆ. ಹಾಗಾಗಿ ಆ ಜಾಗದಲ್ಲಿ ಏನು ತಪ್ಪುಗಳು ಆಗಿದೆಯೋ ಆ ತಪ್ಪನ್ನು ಮಾಡಿದವರು ಸಿಕ್ಕಾಕ್ಕೊಂಡು ತಪ್ಪು ಮಾಡಿದವ್ರನ್ನ ಹಿಡಿದು ಶಿಕ್ಷೆಯನ್ನು ಕೊಟ್ಟಾಗ ಖಂಡಿತ ಮಂಜುನಾಥನ ಮಹಿಮೆ ಇನ್ನೂ ಜಾಸ್ತಿ ಆಗುತ್ತೆ. ಏಕೆಂದರೆ ತಪ್ಪು ಮಾಡಿದವರು ಎಷ್ಟು ವರ್ಷಗಳಾದ್ರೂ ಕೂಡ ಕೊನೆಗೂ ಸಿಕ್ಕಿದ್ರು. ಹಾಗಾಗಿ ಮಂಜುನಾಥ ಯಾರನ್ನು ಕೂಡ ಬಿಡೋದಿಲ್ಲ, ತಪ್ಪು ಮಾಡಿದವ್ರಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ ಅನ್ನುವಂತಹ ಬಲವಾದ ನಂಬಿಕೆ ಜನಗಳ ಮೇಲೆ ಬರುತ್ತೆ ಹೊರತು ಅಲ್ಲಿನ ದೈವಕ್ಕಾಗಲಿ ಆ ಜಾಗಕ್ಕಾಗಲಿ ಯಾವುದೇ ರೀತಿಯ ಕಳಂಕ ಖಂಡಿತ ಬರೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಹರಿಶ್ಚಂದ್ರ ಸ್ಮಶಾನವನ್ನು ಕಾದ ಅನ್ನೋದು ನಮಗೆ ಗೊತ್ತೇ ಹೊರತು ಸ್ಮಶಾನವನ್ನು ಕಾದವನು ಸತ್ಯವಂತನಾಗಿ ನಡ್ಕೊಂಡಿದ್ದಕ್ಕೇ ಅವನಿಗೆ ಕೊನೆಗೆ ಸತ್ಯ ಹರಿಶ್ಚಂದ್ರ ಅನ್ನೋ ಒಂದು ಬಿರುದು ಬಂದಿದ್ದು. ಇವತ್ತಿಗೂ ಕೂಡ ಅವನು ಸತ್ಯ ಹರಿಶ್ಚಂದ್ರ ಅನ್ನೋ ಒಬ್ಬ ವ್ಯಕ್ತಿ ಎಷ್ಟು ಜನಪ್ರಿಯವಾಗಿ ಉಳ್ಕೊಂಡಿದ್ದಾರೆ. ಇದೇ ಥರ ನಾವು ರಾಜ ವಿಕ್ರಮಾದಿತ್ಯ, ಸತ್ಯವ್ರತ ಅಂತ ಸುಮಾರು ಕಥೆಗಳನ್ನ ಕೇಳ್ತೀವಿ. ಅವರೆಲ್ಲ ಖಂಡಿತ ಈ ಕಷ್ಟಗಳನ್ನ ಅನುಭವಿಸಿದ್ಕೇ, ಅವ್ರು ಅದನ್ನೆಲ್ಲ ತಡ್ಕೊಂಡಿದ್ದಕ್ಕೇ ಕೊನೆಗೆ ಅವರು ಸತ್ಯವಂತರು ಅಂತ ಅನ್ನಿಸ್ಕೊಂಡಿದ್ದು. ಹಾಗಾಗಿ ಇಲ್ಲೂ ಅಷ್ಟೇ, ಇಲ್ಲಿ ದೇವರ ಬಗ್ಗೆ ಯಾರು ಕೂಡ ಮಾತಾಡೋಕ್ಕೆ ಯಾರಿಗೂ ಯೋಗ್ಯತೆಯೇ ಇಲ್ಲ, ಅದು ಸಾಧ್ಯವೂ ಇಲ್ಲ. ಅಲ್ಲಿ ಆಗಿದ್ದಾವೆ ಅಂದ್ಕೊಂಡಿರುವಂತಹ ಈ ಸಾವು ಅನ್ಯಾಯ ಏನೇನೋ ಆಗಿದೆ ಅಂತ ಹೇಳ್ತಿದ್ದಾರೆ, ಅವೆಲ್ಲ ಗೊತ್ತಿಲ್ಲ ನಮಗೆ. ಆದರೆ ಸೌಜನ್ಯ ಒಂದು ಸಾವಾಗಿದೆ, ಅದಕ್ಕೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಆ ತಪ್ಪನ್ನು ಮಾಡಿದಂಥ ತಪ್ಪಿತಸ್ಥ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ಮೊದಲು ಯಾವುದ್ಯಾವುದೇ ಹೆಸರು ಹೇಳ್ತಿದ್ರು, ಈಗ 2-3 ದಿವಸದಿಂದ ಮತ್ತೊಂದು ಯಾವುದೋ ಹೆಸರು ಹೇಳ್ತಿದ್ದಾರೆ. ಒಂದೊಂದಾಗಿ ಏನೇನೋ ಬೆಳವಣಿಗೆ ಆಗ್ತಿದ್ದಾವೆ, ಅದರಲ್ಲಿ ಯಾರ್ಯಾರೋ ಇದ್ದಾರೆ, ಅದೇನೇನೋ ದುಡ್ಡು ತೊಗೊಂಡಿದ್ದಾರೆ ಅಂತ ಏನೇನೋ ಹೇಳ್ತಿದ್ದಾರೆ. ನಮ್ಗೆ ಇದೆಲ್ಲ ನೋಡ್ತಿರೋ ತಲೆ ಗಿರ್ರನ್ನತ್ತೆ. ಹಾಗಾಗಿ ನಮಗೆ ಅದಕ್ಕೆ ಇದ್ರ ಬಗ್ಗೆ ಏನಾದರೂ ನಾವು ಮಾತಾಡಬೇಕು, ನಮ್ಮ ಮನಸ್ಸಲ್ಲಿರೋ ಅಭಿಪ್ರಾಯನ ಹೇಳ್ಕೋಬೇಕು. ನನಗನ್ನಿಸ್ತು, ನಮ್ಮ ಮನಸ್ಸಲ್ಲೇ ಕೊರಿತಾ ಇರುತ್ತೆ, ನಮಗೆ ನಾವೇ ಗುನುಗ್ತಾ ಇರ್ತೀವಿ. ಹಾಗಾಗಿ ನನಗೆ ಅನಿಸಿದ್ದನ್ನು ಎಲ್ಲೋ ಒಂದು ಕಡೆ ಹೇಳ್ಕೊಂಡು ಇದು ಮಾಡಿಟ್ಟಿರ್ತೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ಕೂಡ ನಾನು ಅದೇ ಥರ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಖಂಡಿತವಾಗಲೂ ಕೂಡ ಈ ಸೌಜನ್ಯ ಕೇಸ್ಗೆ ನ್ಯಾಯ ಸಿಗಲಿ. ಹೋರಾಟಗಾರರು ಇದಕ್ಕೆ ಹೋರಾಟ ಮಾಡ್ತಿದ್ದಾರೆ, ಇದಕ್ಕೂ ತುಂಬ ಅಪ್ರಿಷಿಯೇಟ್ ಮಾಡಬೇಕು. ಇವತ್ತಿಗೂ ಕೂಡ ನನಗೆ ಸಂಬಂಧ ಇಲ್ಲದಿರೋ ವಿಷಯಕ್ಕೆ ನಾನು ಯಾಕೆ ಹೋಗಬೇಕು ಅಂತ ಅಂದ್ಕೊಳ್ಳದೆ ಹೋರಾಟಗಾರರು ಮುಂದೆ ಅವರು ಕೆಲವೊಂದು ಹೆಸರುಗಳನ್ನ ತಗೊಂಡು ಇಂಥವರೇ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ಬೋದು. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ತಪ್ಪು ಇರ್ಬೋದು, ಸರಿನೂ ಇರ್ಬೋದು. ಯಾವುದೇ ವ್ಯಕ್ತಿನ ನಾವು ಅಪರಾಧಿ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆ ವ್ಯಕ್ತಿ ಮಾಡಿದ್ದಾರೆ ತಪ್ಪನ್ನು ಅಂತ ಯಾರನ್ನಾದರೂ ಒಬ್ಬ ವ್ಯಕ್ತಿಯನ್ನು ಯಾವುದೇ ಒಂದು ತಪ್ಪಿನಲ್ಲಿ ಹಿಡ್ಕೊಂಡು ಬಂದರೆ
ಕೋರ್ಟು ಜಡ್ಜ್ಮೆಂಟ್ ಕೊಡೋವರೆಗೂ ಕೂಡ ಆತ ಅಪರಾಧಿನೇ ಅಲ್ಲ, ಕೇವಲ ಆಪಾದಿತ ಆಗಿರ್ತಾನೆ. ಜಡ್ಜ್ಮೆಂಟ್ನಲ್ಲಿ ಅವರೇ ತಪ್ಪು ಮಾಡಿದಂಥ ಒಂದು ಶಿಕ್ಷೆಯನ್ನು ಪ್ರಕಟ ಮಾಡಿದ ಮೇಲೆ ಇವರೇ ತಪ್ಪಿತಸ್ಥ ಹೇಳಿದ ಮೇಲೆ ಅಪರಾಧಿ ಅಂತ ಹೇಳ್ಬೋದೇ ಹೊರತು ಅದಕ್ಕೂ ಮುಂಚೆ ಹೇಳೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಆದರೆ ಅವರು ಯಾವುದ್ಯಾವುದೋ ಹೆಸರುಗಳನ್ನ ಹೇಳ್ತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ, ಓಕೆ, ಅದು ಒಂದು ಕಡೆ ಇರಲಿ, ಅದು ಸೆಕೆಂಡ್ರಿ. ಆದರೆ ಈ ಒಂದು ಅನ್ಯಾಯಕ್ಕೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತ ಹೋರಾಟ ಮಾಡೋದೊಂದು ಇದೆಯಲ್ಲ, ಖಂಡಿತ ಅದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು. ಯಾಕೆಂದರೆ ಒಂದು ಕುಟುಂಬದಲ್ಲಿ ಹುಟ್ಟಿರೋವಂಥವ್ರೇ ಅಣ್ಣಂಗೆ ತಮ್ಮನ ಕಂಡ್ರಾಗಲ್ಲ, ತಮ್ಮನಿಗೆ ಅಣ್ಣನ ಕಂಡ್ರೆ ಆಗಲ್ಲ, ನನಗೆ ಯಾಕೆ ಬೇಕು, ಅವನೇನಾದರೂ ಮಾಡ್ಕೊಳ್ಳಿ, ಅವನಿಗೆ ಸಂಬಂಧಪಟ್ಟ ಸಮಸ್ಯೆ ಅಂದ್ಕೊಂಡು ಸುಮ್ಮನಾಗಿ ಹೋಗ್ತಾರೆ. ಆದರೆ ಇಲ್ಲಿ ಕೆಲವೊಂದಷ್ಟು ವ್ಯಕ್ತಿಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತಿದ್ದಾರೆ. ಅದು ಕೂಡ ಒಂದು ಕಡೆ ಖುಷಿ ಕೊಡುವಂಥ ವಿಚಾರನೇ. ಏನೇ ಆಗಲಿ ಸ್ನೇಹಿತರೆ, ಈ ಸಮಾಜದಲ್ಲಿ ನಾವು ಬದುಕ್ತಿದ್ದೀವಿ ಅಂತಂದರೆ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋಗಬೇಕು, ಒಬ್ಬರು ಕಷ್ಟಕ್ಕೆ ಒಬ್ಬರು ಆಗಬೇಕು. ಆದರೆ ತಪ್ಪು ಮಾಡಿದಾಗ ತಪ್ಪಿಗೆ ತಕ್ಕ ಶಿಕ್ಷೆ ಆಗಬೇಕು. ಕೆಲವೊಮ್ಮೆ ತಪ್ಪು ಮಾಡಿದಂಥ ವ್ಯಕ್ತಿಗೆ ಮನಸ್ಸು ಪರಿವರ್ತನೆಯಾಗಿ ಒಳ್ಳೆಯ ರೀತಿಯಲ್ಲಿ ಬದುಕೋದಕ್ಕೆ ಅವಕಾಶ ಕೂಡ ಇರುತ್ತೆ. ಅದು ಯಾವ ರೀತಿ ತೀರ್ಮಾನ ಆಗುತ್ತೆ, ಯಾವ ರೀತಿ ಶಿಕ್ಷೆ ಆಗುತ್ತೆ ಅನ್ನೋದ್ರ ಮೇಲೆ ಪ್ರತಿಯೊಂದು ಕೂಡ ಡಿಪೆಂಡ್ ಆಗಿರುತ್ತೆ. ಇವಾಗ ಆ ಒಂದು ಜಾಗದಲ್ಲಿ ತನಿಖೆ ನಡೀತಾ ಇದೆ. ಆ ತನಿಖೆ ಆದಮೇಲೆ ಈ ಒಂದು ಇದೇನೋ ಬುರುಡೆ ಅಂತ ಏನೋ ಅದ್ರ ಬಗ್ಗೆ ಏನೋ ತನಿಖೆ ಏನೋ ಮಾಡ್ತಾ ಇದ್ದಾರೆ. ಅದೇನು ಕತೆ ಗೊತ್ತಿಲ್ಲ. ಅದರಲ್ಲಿ ದಿನಕ್ಕೊಬ್ಬೊಬ್ರದ್ದು ಹೊಸ ಹೊಸ ಹೆಸರುಗಳು ಬರ್ತಾನೆ ಇದೆ. ಅದೇನಾಗ್ತಿದೆಯೋ ಗೊತ್ತಿಲ್ಲ ಅದ್ರ ಬಗ್ಗೆ. ಯಾಕೆಂದರೆ ಎಲ್ಲ ಈ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಗಳನ್ನೇ ಜಾಸ್ತಿ ಆಗ್ತಾ ಇರ್ತಾರೆ. ಇರಬಹುದಂತೆ, ಆಗಬಹುದಂತೆ ಅಂತ ಏನೇನೇನೇನೋ ಹೇಳ್ತಾ ಇರ್ತಾರೆ. ಅಲ್ಲಿ ಅಷ್ಟು ಸಿಕ್ತಂತೆ, ಇಷ್ಟು ಸಿಕ್ತಂತೆ, ಇವತ್ತೇನೋ ಆಯ್ತಂತೆ ಅಂತೆಲ್ಲ. ಅದೆಲ್ಲ ನಮಗೆ ಗೊತ್ತಿಲ್ಲ. ಅದೆಲ್ಲ ತನಿಖೆ ಮಾಡ್ತಿದ್ದಾರೆ. ಅದೆಲ್ಲ ಮಾಡಿದ್ಮೇಲೆ, ಕಂಡಿಡಿದ ಮೇಲೆ, ಸತ್ಯನ ಹೊರಗಡೆ ತಂದ ಮೇಲೆ ಏನಿತ್ತು ಏನಾಗಿದೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಅಲ್ಲಿವರೆಗೂ ಎಲ್ಲರೂ ಕೂಡ ಕಾಯಬೇಕು ಸುಮ್ಮನೆ. ಆದರೆ ಈ ಒಂದು ಸೌಜನ್ಯ ವಿಚಾರದಲ್ಲಿ ಮಾತ್ರ ನನಗನ್ನಿಸಿದ ಮಟ್ಟಿಗೆ ಈ ಒಂದು ಕೇಸನ್ನು ಮತ್ತೆ ಓಪನ್ ಮಾಡಿ ನಿಜವಾದ ತಪ್ಪಿತಸ್ಥರನ್ನು ಕಂಡು ಹಿಡಿದು ಅದಕ್ಕೆ ತಕ್ಕನಾದಂತಹ ಒಂದು ಶಿಕ್ಷೆಯನ್ನು ಏನು ಸರ್ಕಾರ ಕೊಡುತ್ತೆ, ಖಂಡಿತ ಆವಾಗ ಜನಗಳಿಗೆ ಅನಿಸುತ್ತೆ ಇನ್ನೂ ಕೂಡ ಬಡವ್ರಿಗೂ ಕೂಡ ನ್ಯಾಯ ತಗೊಳ್ಳೋದಕ್ಕೆ ಅವಕಾಶ ಇದೆ. ತಪ್ಪನ್ನು ಯಾರೇ ಮಾಡಿರಲಿ, ಆ ತಪ್ಪನ್ನು ಮಾಡಿದಂಥ ವ್ಯಕ್ತಿ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವಾಗೋದಿಲ್ಲ. ಅನ್ಯಾಯಕ್ಕೆ ಒಳಗಾದವ್ರಿಗೆ ನ್ಯಾಯ ಅನ್ನೋದು ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದು ಮತ್ತೆ ಮತ್ತೆ ಪ್ರೂವ್ ಆಗಬೇಕಾಗಿದೆ. ಇದಕ್ಕೂ ಮುಂಚೆ ತುಂಬ ಸಲ ಅದೆಲ್ಲ ಆಗಿದೆ. ಈಗಲೂ ಕೂಡ ಅದು ಮತ್ತೆ ಸಾಬೀತಾಗಬೇಕಾಗಿದೆ. ಇದು ಆಲ್ರೆಡಿ ಈ ಒಂದು ಕೇಸ್ ಆಗಿ 13 ವರ್ಷ ಆಗಿದೆ. ಆದರೂ ಕೂಡ ಇನ್ನೂ ಜೀವಂತವಾಗಿದೆ ಅಂತಂದರೆ ಖಂಡಿತ ಇದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಅನ್ನಿಸ್ತಿದೆ. ಇದಕ್ಕೆ ನ್ಯಾಯ ಸಿಗಲಿಲ್ಲ ಅಂದರೆ ಜನ ಏನು ಮಾಡ್ತಾರೆ, ಈ ವ್ಯವಸ್ಥೆ ಮೇಲೆ ಸಂಪೂರ್ಣವಾದಂತಹ ನಂಬಿಕೆನೇ ಕಳ್ಕೋಬೇಕಾದಂಥ ಪರಿಸ್ಥಿತಿ ಬರ್ಬೋದು. ಏಕೆಂದರೆ ಎಲ್ರಿಗೂ ಕೂಡ ಆ ಥರ ಭಯ ಇರುತ್ತೆ. ಅವ್ರವ್ರು ವಾಸ ಮಾಡೋ ಜಾಗಗಳಲ್ಲೆಲ್ಲ ಏನಾದರೂ ಒಂದು ತಪ್ಪು ಆಯಿತು ಅಂತಂದರೆ ತುಂಬ ಬುದ್ಧಿವಂತಿಕೆಯಿಂದ ತಪ್ಪು ಮಾಡಿದರೆ ನಾವು ಸಿಕ್ಕಾಕೊಳ್ಳೋದೇ ಇಲ್ಲ. ಹಾಗಾಗಿ ನಾವು ಬಚಾವಾಗ್ಬೋದು ಅಂತ ಅಂದ್ಕೊಂಡು ತಪ್ಪನ್ನು ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆದರೆ ಆ ರೀತಿ ಆಗಬಾರ್ದು. ಈ 13 ವರ್ಷಗಳಾದ್ರೂ ಕೂಡ 13 ವರ್ಷಗಳ ನಂತರ ಕೂಡ ನಾವು ತಪ್ಪು ಮಾಡಿದ್ವಿ, ಸಿಕ್ಕಾಕೊಂಡ್ಬಿಟ್ವಿ ಅಂತ ತಪ್ಪು ಮಾಡೋದವ್ರಿಗೆ ಅನ್ನಿಸ್ಬೇಕು. ಇದು ಅನ್ನಿಸ್ದಾಗ ಏನಾಗುತ್ತೆ, ತಪ್ಪು ಮಾಡಿದ್ರೆ ಸಿಕ್ಕಾಕೊಂಡಾಗ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಒಂದು ಭಯ ಬರುತ್ತೆ. ತಪ್ಪು ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಾವು ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋವಂಥ ಒಂದು ಭಯ ಕೂಡ ಬರುತ್ತೆ. ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೂಡ ಆಗಿರುತ್ತೆ. ಸ್ನೇಹಿತರೆ, ನನಗೆ ಏನೇನೋ ಹೇಳಬೇಕು ಅನ್ನಿಸ್ತು, ಏನೇನೋ ಮಾತಾಡಬೇಕು ಅನ್ನಿಸ್ತು. ಪ್ರತಿನಿತ್ಯ ಇವೆಲ್ಲ ನೋಡ್ತಾ ಇದ್ದೆ. ನಾನು ಏನೋ ಅನ್ಕೋತಿದ್ದೆ. ಯಾಕೆಂದರೆ ನನ್ನ ಸುತ್ತಮುತ್ತ ಇರೋದೆಲ್ಲ ಹೆಣ್ಮಕ್ಳೇ ತಾಯಿ, ತಂಗಿ, ಅಮ್ಮ, ಅಕ್ಕ ಎಲ್ಲ ಸುತ್ತ ಸಮಾಜದಲ್ಲಿ ಹೆಣ್ಮಕ್ಳೇ ಇದ್ದಾರಲ್ವ. ಹಾಗಾಗಿ ನಾವು ಕೂಡ ಆ ರೀತಿಯ ಯೋಚನೆ ಮಾಡ್ತೀವಿ. ಹೆಣ್ಮಕ್ಳಿಗೆ ರಕ್ಷಣೆ ಬೇಕು ಅನ್ನೋ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾ ಇರ್ತೀವಿ. ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ಏನು ಹೇಳಬೇಕು ಅನಿಸಿದ್ದನ್ನು ಹೇಳಿದೆ. ವಿಡಿಯೋದಲ್ಲಿ ಏನು ಅಂತ ವಿಚಾರ ಇಲ್ಲ, ನನ್ನ ಮನಸ್ಸಿನ ಭಾವನೆಗಳು ಅಷ್ಟೇ ಇದೆ. ಆದರೆ ವಿಡಿಯೋ ತುಂಬ ಲೆಂತಿಯಾಗಿದೆ. ದಯವಿಟ್ಟು ನಿಮಗೆ ಕೇಳೋ ತಾಳ್ಮೆ ಇದ್ದರೆ ಖಂಡಿತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಕೇಳಿ. ಕೊನೆಯದಾಗಿ ಏನು ಹೇಳೋದಂದರೆ, ಸೌಜನ್ಯಗೆ ಮತ್ತೆ ನ್ಯಾಯ ಸಿಗಬೇಕು. ಹೋರಾಟಗಾರರು ಹೋರಾಟವನ್ನು ಮಾಡ್ತಿದ್ದಾರೆ. ಹಾಗಾಗಿ ಸರ್ಕಾರ ಮತ್ತೆ ಅದರ ಬಗ್ಗೆ ತನಿಖೆಯನ್ನು ಮಾಡೋ ಪ್ರಯತ್ನವನ್ನು ಮಾಡಬಹುದು. ಸೌಜನ್ಯಗೆ ನ್ಯಾಯ ಸಿಗಬೇಕು. ಹೋರಾಟಗಾರರ ಮೇಲೆ ಕೆಲವೊಂದಷ್ಟು ತಪ್ಪುಗಳು ಬರ್ತಾ ಇದೆ. ಅವ್ರಲ್ಲೇನಾದ್ರು ತಪ್ಪಾಗಿದ್ದರೆ ಅದನ್ನು ಕೂಡ ಸರ್ಕಾರ ನೋಡುತ್ತೆ, ಗಮನಿಸುತ್ತೆ. ಆದರೆ ಸೌಜನ್ಯಗೆ ಮಾತ್ರ ಆಗಿರೋ ನ್ಯಾಯಕ್ಕೆ ನ್ಯಾಯ ಸಿಗಲೇಬೇಕು ಅನ್ನೋದೇ ಪ್ರತಿಯೊಬ್ಬರ ಒಂದು ಆಗ್ರಹ ಆಗಿರುತ್ತೆ. ಪ್ರತಿಯೊಬ್ಬರ ಮನಸ್ಸಲ್ಲೂ ಆ ವಿಚಾರ ಇದ್ದೇ ಇರುತ್ತೆ. ಪರ ವಿರೋಧ ಚರ್ಚೆಗಳು ಏನೇ ನಡೆದ್ರೂ ಕೂಡ ಅನ್ಯಾಯ ಮಾಡಿದವರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅನ್ಯಾಯಕ್ಕೆ ಒಳಗಾದವರು ನ್ಯಾಯವನ್ನು ಪಡ್ಕೊಳ್ಳೇಬೇಕು. ಸ್ನೇಹಿತರೆ, ಇದಿಷ್ಟು ಮಾತನ್ನು ಹೇಳಿ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ದೇವರು ಎಲ್ರಿಗೂ ಕೂಡ ಒಳ್ಳೆಯದನ್ನೇ ಮಾಡಲಿ. ಎಲ್ರಿಗೂ ಒಳ್ಳೆಯ ಮನಸ್ಸು, ಒಳ್ಳೆಯ ಬುದ್ಧಿಯನ್ನೇ ಕೊಟ್ಟು ಕಾಪಾಡಲಿ. ಆದರೂ ಕೂಡ ಕೊನೆಯದಾಗಿ ಏನು ಹೇಳ್ತೀನಿ ಅಂದರೆ, ಸೌಜನ್ಯಗೆ ನ್ಯಾಯ ಮಾತ್ರ ಸಿಗಲೇಬೇಕು. ಸಿಗಲಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.